ಆಳುವ ಸರ್ಕಾರಗಳು ಗ್ಯಾರಂಟಿ ಯೋಜನೆಗಳನ್ನು ನೀಡುವುದರ ಬದಲಾಗಿ ನಮ್ಮ ರೈತರಿಗೆ ದಿನದ 24 ತಾಸು ಸಮರ್ಪಕ ವಿದ್ಯುತ್ ಪೂರೈಕೆ ಹಾಗೂ ನೀರಾವರಿ ಯೋಜನೆಗಳನ್ನು ನೀಡಿದರೆ ಮಾತ್ರ ರೈತರ ಹಾಗೂ ಜನಸಾಮಾನ್ಯರ ಬದುಕು ಹಸನಗೊಳ್ಳಲು ಸಾಧ್ಯ ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಒತ್ತಾಯಿಸಿದ್ದಾರೆ. ಸಮೀಪದ ಚಿಕ್ಕಚೆಲ್ಲೂರು ಗ್ರಾಮದಲ್ಲಿ ಶುಕ್ರವಾರ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಚಳ್ಳಕೆರೆ ತಾಲೂಕು ಶಾಖೆ ಹಾಗೂ ಪರಶುರಾಂಪುರ ಹೋಬಳಿ ಘಟಕದ ವತಿಯಿಂದ ಹಮ್ಮಿಕೊಂಡ ನೂತನ ಗ್ರಾಮ ಶಾಖೆ ಉದ್ಘಾಟನೆ ಹಾಗೂ ರೈತ ಜಾಗೃತಿ ಸಮಾವೇಶ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಪಂಚ ಗ್ಯಾರಂಟಿ ಯೋಜನೆಗಳಿಂದ ಸಾವಿರಾರು ಕೋಟಿ ಸಾಲ ಆಗಿದೆ. ಇಂತಹ ಯೋಜನೆಗಳಿಂದ ರೈತರ ಹಾಗೂ ಜನಸಾಮಾನ್ಯರ ಹೊಟ್ಟೆ ತುಂಬಲ್ಲ. ಈ ಯೋಜನೆಗಳು ರಾಜಕೀಯ ಚುಕ್ಕಾಣಿಗೆ ಮಾತ್ರ ಸೀಮಿತ. ಸರ್ಕಾರ ಇನ್ನಾದರೂ ಗಿಮಿಕ್ ಯೋಜನೆ ಕೈಬಿಟ್ಟು ರೈತರಿಗೆ ಸಮರ್ಪಕ ವಿದ್ಯುತ್, ನೀರಾವರಿ ಸೌಲಭ್ಯ ಹಾಗೂ ರೈತರು ಬೆಳೆದ ಮಾಲಿಗೆ ವೈಜ್ಞಾನಿಕ ಬೆಲೆ ನೀಡುವ ಕೆಲಸ ಆದಾಗ ಮಾತ್ರ ದೇಶ ಉದ್ಧಾರ ಆಗಲು ಸಾಧ್ಯ. ಇಂತಹ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತಂದರೆ ರೈತರೇ ಸರ್ಕಾರಕ್ಕೆ ಸಾಲ ಕೊಡಬಲ್ಲರು ಎಂದರು. ರೈತರು ಯಾವತ್ತೂ ಸಾಲಗಾರರಲ್ಲ. ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಬೇಡ. ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಮಾತ್ರ ಸೌಲಭ್ಯ ಪಡೆಯಲು ಸಾಧ್ಯ. ಈ ಬಗ್ಗೆ ಎಲ್ಲರೂ ಎಚ್ಚರಗೊಳ್ಳಬೇಕಿದೆ ಎಂದರು. ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಭಾರ್ಕಿ ಜಿಲ್ಲಾಧ್ಯಕ್ಷ ಪ್ರಕಾಶ್ ಯಮುನಪ್ಪ ನೂತನ ಶಾಖೆಯ ನಾಮಫಲಕ ಅನಾವರಣಗೊಳಿಸಿ ಮಾತನಾಡಿ, ರೈತರು ಇಂದು ಒಗ್ಗಟ್ಟಿನ ಕೊರತೆಯಿಂದ ಒಂದು ಕಡೆ ರಾಜಕಾರಣಿಗಳ, ಮತ್ತೊಂದು ಕಡೆ ಅಧಿಕಾರಿಗಳ ಕೈಗೊಂಬೆ ಆಗಿದ್ದೇವೆ. ಇದನ್ನು ಮೊದಲು ಕೈಬಿಡಬೇಕು. ನಮ್ಮ ಗುರಿ ಚಿತ್ರದುರ್ಗ, ತುಮಕೂರು ಹಾಗೂ ದಾವಣಗೆರೆ ಜಿಲ್ಲೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ನದಿ, ಕೆರೆ, ಕಾಲುವೆಗಳಿಗೆ ನೀರು ತುಂಬಿಸುವ ಯೋಜನೆ ಅರೆಬರಿಯಾಗುತ್ತಿರುವುದು ತುರ್ತಾಗಿ ಪೂರ್ಣಗೊಳಿಸುವ ಅತ್ಯಗತ್ಯವಿದ್ದು, ಈ ಬಗ್ಗೆ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಆಗಬೇಕು ಎಂದಾದರೆ ರೈತರ ಹೋರಾಟದಿಂದ ಮಾತ್ರ ಸಾಧ್ಯ ಎಂದರು. ರೈತ ಹೋರಾಟಗಾರ್ತಿ ಚಿಕ್ಕಬೆನ್ನೂರು ಶಾಂತಮ್ಮ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರೈತ ಸಂಘದ ಹೆಸರಲ್ಲಿ ರೈತರನ್ನು ಬಳಸಿಕೊಂಡು ಅಧಿಕಾರಿಗಳಿಗೆ ಕಿರುಕುಳ ನೀಡಿ ದುರುಪಯೋಗಕ್ಕೆ ಯಾರು ಮುಂದಾಗಬಾರದು. ಇದು ನಮ್ಮ ನಿಲುವಾಗಿದ್ದು, ಇದಕ್ಕೆ ಎಲ್ಲರೂ ಬದ್ಧರಾಗಬೇಕು. ಮತ್ತೊಂದು ಧ್ಯೇಯ, ಓಟು ಕೇಳುವವರು ಬಂದಾಗ ನೋಟು ಕೇಳಬಾರದು. ನಿಜವಾದ ರೈತ ಮಕ್ಕಳಾದ ನಾನು ಕೈ ಎತ್ತಿ ನೀಡುವ ಮನೋಭಾವವನ್ನು ಬೆಳೆಸಿಕೊಂಡಾಗ ಮಾತ್ರ ಆಳುವವರು ಕೊರಳ ಪಟ್ಟಿ ಹಿಡಿದು ಸೌಲಭ್ಯ ಪಡೆಯಲು ಸಾಧ್ಯ ಆಗುತ್ತದೆ. ಅಂತಹ ಮನೋಭಾವವನ್ನು ತಾವೆಲ್ಲ ಸಂಘಟನೆಯಲ್ಲಿ ಬೆಳೆಸಿಕೊಳ್ಳಬೇಕು ಎಂದರು. ಇದೇ ವೇಳೆ ಹೋರಾಟಗಾರ್ತಿ ಶಾಂತಪ್ರಕಾಶ್ ಅವರನ್ನು ಎತ್ತಿನ ಬಂಡಿಯಲ್ಲಿ ಕರೆತರುವ ಮೂಲಕ ಅದ್ದೂರಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಮುಖಂಡರಾದ ಮಹಂತೇಶ ಬಸವನಾಯಕರ್, ಪಾಂಡು ಯಟ್ಟಿ, ಚನ್ನವೀರಯ್ಯ ಹೊಸಮಠ, ತಾಲೂಕು ಸಂಘದ ಅಧ್ಯಕ್ಷ ಚಿಕ್ಕಣ್ಣ, ಕಾರ್ಯದರ್ಶಿ ಎಚ್ ಪ್ರಕಾಶ್, ಉಪಾಧ್ಯಕ್ಷರಾದ ಶಾಂತನಗೌಡ, ಚಂಪಣ್ಣ, ನೂತನ ಗ್ರಾಮ ಘಟಕದ ಟ್ರ್ಯಾಕ್ಟರ್ ತಿಮ್ಮಯ್ಯ, ಅಧ್ಯಕ್ಷ ರುದ್ರಸ್ವಾಮಿ, ಕಾರ್ಯಾಧ್ಯಕ್ಷ ಆನಂದಕುಮಾರ, ಖಾದರ್ ಬಾಷಾ, ಹನುಮಂತರಾಯ, ಹೋಬಳಿ ಘಟಕದ ಅಧ್ಯಕ್ಷ ನವೀನ್ ಗೌಡ, ಪದಾಧಿಕಾರಿಗಳಾದ ನಿಂಗಣ್ಣ, ರುದ್ರಣ್ಣ, ಈರಣ್ಣ, ಅಭಿಷೇಕ್, ಸನತ್, ತಿಪ್ಪೇಸ್ವಾಮಿ, ಬಸವರಾಜ, ಜಯಮ್ಮ, ಲಕ್ಷ್ಮೀದೇವಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಮ್ಮ, ಸದಸ್ಯರಾದ ಪಲ್ಲವಿ, ಭಾಗ್ಯಮ್ಮ ಮತ್ತಿತರೆ ನೂರಾರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಇದ್ದರು. ವರದಿ ಮಂಜುನಾಥ್, NKS TV4, ಪರಶುರಾಮಪುರ. ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ಪ್ರದೇಶ. ಇಂಥ ಪ್ರದೇಶದಲ್ಲಿ ರೈತರ ಬದುಕು ಹಸನಾಗಬೇಕು ಅನ್ನೋದೇ ನಿಮ್ಮೆಲ್ಲರ ಉದ್ದೇಶ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದೇ ಒಂದು ನದಿ ಹರಿದಿದೆ, ಅದು ವೇದಾವತಿ. ಪಶ್ಚಿಮ ಘಟ್ಟದಿಂದ ವಾಣಿವಿಲಾಸ್ ಸಾಗರಕ್ಕೆ ಬಂದು ಸೇರ್ಪಡೆಯಾಗಿ ಆ ತಾಯಿ ವೇದಾವತಿ ಚಳ್ಳಕೆರೆ ಮತ್ತು ಪರಶುರಾಂಪುರದ ಮಧ್ಯದಲ್ಲಿ ಹಾದು ಮುಂದೆ ಆಂಧ್ರ ಪ್ರದೇಶವನ್ನು ಸೇರಿ ಕೃಷ್ಣಾ ನದಿಗೆ ಧುಮುಕಿ ಮುಂದೆ ಬಂಗಾಳ ಕೊಲ್ಲಿ ಸಮುದ್ರವನ್ನು ಆ ವೇದಾವತಿ ತಾಯಿ ಸೇರ್ತಾ ಇದ್ದಾಳೆ. ಆದರೆ ಆ ವೇದಾವತಿಯ ಒಂದು ಸಹಾಯ